ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಅಗ್ರಿ ಎಕ್ಸ್ಪೋರ್ಟ್ ಪ್ರದೀಪ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು 2025 ಜಿಕೆವಿಕೆ ಕೃಷಿ ಮೇಳದಲ್ಲಿದ್ದೇನೆ. ಇಲ್ಲಿ ಆಟೋಮೇಟೆಡ್ ಫರ್ಟಿಲೈಸರ್ ಅಪ್ಲಿಕೇಶನ್ ಒಂದು ಕಂಡುಹಿಡಿದಿದ್ದಾರೆ ನಮ್ಮ ಜಿಕೆವಿಕೆಯಿಂದ. ಸರ್ ಜೊತೆ ನಾನು ಮಾತಾಡ್ತೇನೆ. ಸರ್ ನಮಸ್ತೆ. ನಮಸ್ತೆ ರೀ. ಸರ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್, ಯಾವ ರೀತಿ ವರ್ಕ್ ಮಾಡುತ್ತೆ ಹೇಗೆ ಅಂತ. ಸೊ ನನ್ನ ಹೆಸರು ಆನಂದ್ ಹುಗ್ಗಿ ಅಂತ ಹೇಳಿ. ಸೊ ಇಲ್ಲಿ USP ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರಲ್ಲಿ ಸೊ ನಮ್ಮ ಟ್ರೈನಿಂಗ್ ಸೆಂಟರ್ ಇದೆ. ಓಕೆ, ಸಿಟ್ಸಾ ಅಂತ ಹೇಳಿ, ಸೆಂಟರ್ ಫಾರ್ ಇನ್ನೋವೇಷನ್ ಅಂಡ್ ಡೆವಲಪ್ಮೆಂಟ್ ಇನ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಹೇಳಿ. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರಿಸಿಷನ್ ಅಗ್ರಿಕಲ್ಚರ್ ಅಂದ್ರೆ ಪ್ರಿಸೈಸ್ ಅಗ್ರಿಕಲ್ಚರ್ ನೀವು ಕೇಳ್ತಿರ್ಬೋದು. ಇದೊಂದು ಒಂದು ಟೈಪ್ ಆಫ್ ಅಗ್ರಿಕಲ್ಚರ್. ಸೊ ಆಕ್ಚುಲಿ ನಾವು ಇಲ್ಲಿ ನಮ್ಮ ಟ್ರೈನಿಂಗ್ ಸೆಂಟರ್ ಇರೋದ್ರಿಂದ ನಾವು ಇಲ್ಲಿ ಸ್ಟೂಡೆಂಟ್ಸ್ ಗೆ ನಾವು ಟ್ರೈನ್ ಮಾಡ್ತಾ ಇದ್ವಿ. ಓಕೆನಾ. ಸೊ ಅದರಲ್ಲಿ ಒಂದು ಅಗ್ರಿಕಲ್ಚರ್ ಆಟೋಮೇಷನ್ ಲ್ಯಾಬ್ ಅಂತ ಇದೆ. ಸೊ ಅದರಲ್ಲಿ ನಾವು ಮುಖ್ಯವಾಗಿ ಏನ್ ನೋಡ್ತಾ ಇದೀವಿ ಅಂತಂದ್ರೆ ಆಟೋಸ್ಟಿಂಗ್ ಟೆಕ್ನಾಲಜಿ ಅಂತ ಹೇಳಿ ಒಂದಿದೆ. ಸೊ ಅದೇ ತರ ಆಟೋಮೇಟೆಡ್ ಬೂಮ್ ಸ್ಪ್ರೇಯರ್ ಅಂತ ಒಂದು ಎರಡು ಕಾನ್ಸೆಪ್ಟ್ ಇದಾವೆ. ಓಕೆನಾ. ಫಾರ್ ಎಕ್ಸಾಂಪಲ್ ಇದು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, ಸೊ ಇದು ಆಟೋಮೇಟೆಡ್ ಬೂಮ್ ಸ್ಪ್ರೇಯರ್ ಅಂತ ಹೇಳಿ. ಓಕೆ, ಈ ಒಂದು ಇಂಪ್ಲಿಮೆಂಟ್ ಮುಖಾಂತರ ನೀವು ಪೆಸ್ಟಿಸೈಡ್ ನ ಸ್ಪ್ರೇ ಮಾಡಬಹುದು. ಓಕೆನಾ. ಸೊ ಇದು ಈ ಒಂದು ಇಂಪ್ಲಿಮೆಂಟ್ ನಿಮ್ಗೆ ನಾರ್ಮಲಿ ಇಂಡಿಯಾದಲ್ಲಿ ಸಿಗುತ್ತೆ. ಓಕೆನಾ. ಸೊ ಬಟ್ ನಾವು ಏನ್ ಆಟೋಮೇಟ್ ಮಾಡಿದೀವಿ ಅಂದ್ರೆ ಈ ಸೆನ್ಸರ್ ಕಿಟ್ ಅನ್ನ ನಾವು ಫಿಟ್ ಮಾಡಿದ್ವಿ. ಓಕೆನಾ. ಈ ಸೆನ್ಸರ್ ಕಿಟ್ ಏನ್ ಮಾಡುತ್ತೆ ಅಂದ್ರೆ ಈ ಟೋಟಲ್ ಬೂಮ್ ಸ್ಪ್ರೇಯರ್ ಏನಿದೆ ಅಲ್ಲ, ಬೂಮ್ ಸ್ಪ್ರೇಯರ್ ಅಲ್ಲಿ ನಮ್ಗೆ 18 ನಾಸಲ್ ಸಿಗ್ತಾವ್ರಿ. ಸೊ ಆ 18 ನಾಸಲ್ ಅನ್ನ ಸೊ ನಾವು ಸೆಕ್ಷನ್ ವೈಸ್ ಮಾಡ್ಕೊಂಡಿದ್ವಿ. ಸೊ 4 ಸೆಲ್ ಅಂಡ್ ವಾಲ್ ಇದೆ. ಸೊ ಅದೇ ತರ ನಾವು 4 ಸೆಕ್ಷನ್ ಮಾಡ್ಕೊಂಡಿದ್ವಿ. ಓಕೆ, ಫಾರ್ ಎಕ್ಸಾಂಪಲ್ ಆ ಒಂದು ಸೆಕ್ಷನ್ ಅಲ್ಲಿ ನೋಡ್ಬೇಕಾದ್ರೆ ಸೊ ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡ್ರಿ, ಈ ಒಂದು ಸೆಕ್ಷನ್ ಅಂತ ಹೇಳ್ತೀವಿ. ಈ ಸೆಕ್ಷನ್ ಅಲ್ಲಿ ಸೊ ನಾಸಲ್ ನಂಬರ್ 1, 2, 3 ಇದೆ. ಓಕೆನಾ. ಸೊ ಒಂದ್ ಸೆಕ್ಷನ್ ಅಲ್ಲಿ 3 ನಾಸಲ್ಸ್ ಬರ್ತವೆ. ಅದೇ ತರ ಸೊ ಈ ಒಂದು ನಾಸಲ್ ಇಂದ ಹಿಡ್ಕೊಂಡು ಸೊ ನಮ್ಗೆ ಈ ನಾಸಲ್ ವರೆಗೆ ಸೊ ಇದೊಂದು ಸೆಕೆಂಡ್ ಸೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಏನಂತಂದ್ರೆ ನಾರ್ಮಲ್ ನಿಮ್ ಬೂಮ್ ಸ್ಪ್ರೇಯರ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ನೀವು ಸ್ವಿಚ್ ಆನ್ ಮಾಡಿದ್ರೆ ಸೊ ಅಷ್ಟು 18 ನಾಸಲ್ಸ್ ಆನ್ ಆಗುತ್ತೆ. ಓಕೆನಾ. ಈ ಸೆನ್ಸರ್ ಕಿಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಸೆಕ್ಷನ್ ಏನಾಗುತ್ತೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ಸ್ಪ್ರೇ ಮಾಡ್ಕೊಂಡು ಹೋದ್ರಿ ಅಂತ ತಿಳ್ಕೊಂಡ್ರೆ, ಸೊ ಮತ್ತೆ ರಿವರ್ಸ್ ಬರ್ಬೇಕಾದ್ರೆ ಒಂದ್ ವೇಳೆ ಏನಾದ್ರು ಸ್ಪ್ರೇ ಮಾಡಿದ ಜಾಗದಲ್ಲಿ ಏನಾದ್ರು ಈ 3 ಸ್ಪ್ರೇ ಅಥವಾ ಈ ಒಂದ್ ಸೆಕ್ಷನ್ ಏನಾದ್ರು ಓವರ್ಲ್ಯಾಪ್ ಆಯ್ತು ಅಂದ್ರೆ ಅವಾಗ ಇಮಿಡಿಯೇಟ್ ಆಗಿ ಕಟ್ ಆಫ್ ಆಗುತ್ತೆ. ಅಂದ್ರೆ ಆ ಜಾಗದಲ್ಲಿ ಸ್ಪ್ರೇ ಮಾಡಲ್ಲ. ಆಲ್ರೆಡಿ ಸ್ಪ್ರೇ ಆಗಿರುವಂತ ಜಾಗಕ್ಕೆ ಮತ್ತೆ ನೀವು ಏನಾದ್ರು ಏನ್ ಬೈ ಮಿಸ್ಟೇಕ್ ಏನಾದ್ರು ನೀವು ತಗೊಂಡ್ ಬಂದ್ರಿ ಅಂತ ಆ ಟೈಮಲ್ಲಿ ಅದು ಸ್ಪ್ರೇ ಮಾಡಲ್ಲ. ಅದೊಂದು ಕಟ್ ಆಫ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನ್ ಮಾಡ್ತೀರಾ, ನೀವು ಸ್ಪ್ರೇ ಮಾಡ್ತಾ ಇರ್ತಾರೆ ಎಡ್ಜ್ ಅಲ್ಲಿ ನಿಮ್ ಫೀಲ್ಡ್ ಅಲ್ಲಿ. ಸೊ ಒಂದ್ ವೇಳೆ ಏನಾದ್ರು ಒಂದ್ ಯಾವ್ದಾದ್ರು ಸೆಕ್ಷನ್ ನಿಮ್ ಔಟ್ ಆಫ್ ಫೀಲ್ಡ್ ಹೋಯ್ತು ಅಂತ ತಿಳ್ಕೊಳ್ರಿ. ಅವಾಗ ಏನ್ ಮಾಡುತ್ತೆ ಅಂದ್ರೆ ನಿಮ್ ಬೇರೆಯವ್ರ ಫೀಲ್ಡ್ ಅಲ್ಲಿ ಸ್ಪ್ರೇ ಮಾಡಲ್ಲ. ಅದು ಗೊತ್ತಾಗುತ್ತೆ. ಓಕೆನಾ. ಸೊ ಆ ಟೈಮಲ್ಲಿ ನೀವು ಈ ಒಂದ್ ಎರಡು ಟೆಕ್ನಾಲಜಿನ ಯೂಸ್ ಮಾಡೋದ್ರಿಂದ ನಮಗೆ ನಾವು ಸ್ಪ್ರೇ ಕೆಮಿಕಲ್ಸ್ ಅನ್ನ ನಾವು ಕಡಿಮೆ ಯೂಸ್ ಮಾಡ್ಕೋಬಹುದು. ಓಕೆನಾ. ಸೊ ಇದು ಇದರಲ್ಲಿ ವರ್ಕ್ ಮಾಡುವಂತ ಪ್ರಿನ್ಸಿಪಲ್ ರೀ ಆಟೋಮೇಟೆಡ್ ಬೂಮ್ ಸ್ಪ್ರೇಯರ್ ಅಂತ ಹೇಳಿ. ಸೊ ಇದು ಬೂಮ್ ಸ್ಪ್ರೇಯರ್ ನಿಮ್ಗೆ ವರ್ಕ್ ಮಾಡ್ಬೇಕಾದ್ರೆ ಇದಕ್ಕೆ ನಾವು ಮುಂಚಿತವಾಗಿ ನಾವು ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಏನೇನು ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ, ಸೊ ಫಾರ್ ಎಕ್ಸಾಂಪಲ್ ನೀವು ನೋಡ್ತೀರಾ ಅಲ್ಲಿ ಮಲ್ಟಿಸ್ಪೆಕ್ಟಲ್ ಡ್ರೋನ್ ಅಂತಿದೆ, ಕಾಣ್ತಾ ಇದೆಯಾ ಸುಶೀಲ್? ಸ್ವಲ್ಪ ಸರ್, ಇದು ಫಸ್ಟ್ ಒನ್ ಅದು ಮಲ್ಟಿಸ್ಪೆಕ್ಟಲ್ ಡ್ರೋನ್ ಅಂತ ಇದೆಯಲ್ಲ, ಆ ಮಲ್ಟಿಸ್ಪೆಕ್ಟಲ್ ಡ್ರೋನ್ ಏನ್ ಮಾಡ್ತೀವಿ ನೀವು ಸ್ಪ್ರೇ ಮಾಡೋಕ್ಕಿಂತ ಮುಂಚಿತವಾಗಿ ಆ ಡ್ರೋನ್ ಅನ್ನ ಸ್ಪ್ರೇ ಅಂದ್ರೆ ನಾವು ಒಂದು ಫ್ಲೈ ಮಾಡ್ತೀವಿ. ಓಕೆನಾ. ಫಾರ್ ಎಕ್ಸಾಂಪಲ್ ರಾಗಿ ಕ್ರಾಪ್ ಇದೆ ಅಂತ ತಿಳ್ಕೊಳ್ರಿ. ಓಕೆ, ಆ ರಾಗಿ ಕ್ರಾಪ್ ಮೇಲೆ ನೀವು ಫ್ಲೈ ಮಾಡಿದ್ಮೇಲೆ ಡಿಫ್ರೆಂಟ್ ಇಮೇಜ್ ಅನ್ನ ತಗೊಂಡ್ಬರುತ್ತೆ ಸರ್. ಡಿಫ್ರೆಂಟ್ ಇಮೇಜ್ ತಗೊಂಡ್ಮೇಲೆ ಪ್ರತಿಯೊಂದು ಇಮೇಜ್ ಕ್ರಾಪ್ ಹೆಲ್ತ್ ಯಾವ ತರ ಇದೆ ಅನ್ನೋ ಚೆಕ್ ಮಾಡ್ಕೊಂಡ್ ಬರುತ್ತೆ. ಸೊ ನಾವು ಚೆಕ್ ಮಾಡಿದ್ಮೇಲೆ ನಾವು ಫಾರ್ ಎಕ್ಸಾಂಪಲ್ ಒಂದ್ ಮೂಲೆಯಲ್ಲಿ ಏನಾದ್ರು ಕ್ರಾಪ್ ಹೆಲ್ತ್ ಸರಿ ಇಲ್ಲ ಅಂತ ತಿಳ್ಕೊಳ್ರಿ. ಆ ಒಂದು ಪ್ಲೇಸ್ ಅಲ್ಲಿ ಏನ್ ಮಾಡ್ತೀವಿ, ಒಂದು ಡೋಸೇಜ್ ನ ಫಿಕ್ಸ್ ಮಾಡ್ತೀವಿ. 350 ಲೀಟರ್ ಪರ್ ಹೆಕ್ಟರ್ ಆ ಒಂದು ರೇಟ್ ಅಲ್ಲಿ ಫಿಕ್ಸ್ ಮಾಡ್ತೇವೆ. ಸೊ ಇನ್ನೊಂದು ಮೂಲೆಯಲ್ಲಿ ನಿಮ್ಗೆ ಆಲ್ರೆಡಿ ಕ್ರಾಪ್ ಹೆಲ್ತ್ ಕರೆಕ್ಟ್ ಇದೆ ಅಂತಂದ್ರೆ ನಾವು ಅಲ್ಲಿ ಸ್ಪ್ರೇ ಮಾಡೋಗಿಲ್ಲ ರೀ. ಸೊ ಆ ಒಂದು ಇನ್ಫಾರ್ಮೇಶನ್ ಏನ್ ಮಾಡ್ತೀವಿ, ಒಂದು ಪ್ರಿಸ್ಕ್ರಿಪ್ಷನ್ ಮ್ಯಾಪ್ ಅಂತ ಬರುತ್ತೆ, ಆ ನಕ್ಷೆ ಅಂತ ಕನ್ನಡದಲ್ಲಿ ಕರಿತೀವಿ. ಆ ಪ್ರಿಸ್ಕ್ರಿಪ್ಷನ್ ಮ್ಯಾಪ್ ಅನ್ನ ಅಲ್ಲಿ ಕಾಣ್ತಾ ಇರುವಂತ ಟಿವಿ ಕಾಣುತ್ತೆ ನೋಡ್ರಿ, ಅಲ್ಲೊಂದು ಇದು ಕಾಣುತ್ತಲ್ಲ TI10 ಡಿಸ್ಪ್ಲೇ ಅಂತ ಇರುತ್ತೆ. ಓಕೆ, ಆ TI10 ಡಿಸ್ಪ್ಲೇಗೆ ಅದಕ್ಕೆ ಆಂಟೆನಾ ಕನೆಕ್ಟ್ ಆಗಿದೆ. ಈ ಟ್ರ್ಯಾಕ್ಟರ್ ಹುಡ್ ಮೇಲೆ ನೋಡಿದಾಗ ಒಂದು ಆಂಟೆನಾ ಫಿಕ್ಸ್ ಇದೆ. ಆ ಆಂಟೆನಾ GPS ಕನೆಕ್ಟ್ ಆಗಿರುತ್ತೆ. ಓಕೆನಾ. ನೀವು ಯಾವ ಫೀಲ್ಡ್ ಅಲ್ಲಿ ಎಂಟರ್ ಆಗ್ತಿರಲ್ಲ ಆ ಎಂಟ್ರಲ್ಲಿ ನೀವು ಫಸ್ಟ್ ಕಾರ್ನರ್ ಅಲ್ಲಿ ಅಂದ್ರೆ ಕ್ರಾಪ್ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ ಬಂತು ನಿಮ್ಗೆ. ಓಕೆನಾ. ಆ ಟೈಮಲ್ಲಿ ಏನ್ ಮಾಡುತ್ತೆ, GPS ಮುಖಾಂತರ ಅದು ಕಂಡು ಹಿಡ್ಕೊಳ್ಳುತ್ತೆ ಈ ಜಾಗ ಕ್ರಾಪ್ ಹೆಲ್ತ್ ಸರಿ ಇಲ್ಲ ಅಂತ ನಮ್ಗೆ ಗೊತ್ತಿತ್ತು. ಓಕೆನಾ. ಆ ಟೈಮಲ್ಲಿ ಏನ್ ಮಾಡುತ್ತೆ 350 ಲೀಟರ್ ಪರ್ ಹೆಕ್ಟರ್ ಸ್ಪ್ರೇ ಮಾಡುತ್ತೆ. ಸೊ ಅದೇ ಮತ್ತೆ ನೆಕ್ಸ್ಟ್ ಕಾರ್ನರ್ ಅಲ್ಲಿ ಹೋದಾಗ ಅಲ್ಲಿ ನಾವು ಸ್ಪ್ರೇ ಮಾಡಬೇಡ ಅಂತ ಹೇಳಿದ್ವಿ. ಓಕೆನಾ. ಸೊ ಆದ್ರೆ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಹೋಗಿ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಸ್ಪ್ರೇ ಮಾಡಲ್ಲ ಅದು. ಸೊ ಈ ತರ ಒಂದು ಟೆಕ್ನಾಲಜಿ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದೀವಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಸೊ ಟ್ರೆಡಿಷನಲ್ ಅಗ್ರಿಕಲ್ಚರ್ ಬಂದಾಗ ನೀವು ಕಂಪ್ಲೀಟ್ ಆಗಿ ನೀವು ಸ್ಪ್ರೇ ಮಾಡ್ಕೊಂಡು ಹೋಗ್ತೀರಾ. ಓಕೆನಾ. ಅಲ್ಲಿ ನೀಡ್ ಇದೇನೋ ಇಲ್ಲೊಂದು ಗೊತ್ತಿಲ್ಲ ಸರ್. ಆದ್ರೆ ಈ ಒಂದು ನೀವು ಆಟೋಮೇಟಿಕ್ ಬೂಮ್ ಸ್ಪ್ರೇಯರ್ ಯೂಸ್ ಮಾಡೋದ್ರಿಂದ ಎಲ್ಲಿ ನೀಡ್ ಇದೆನಾ ಅಲ್ಲಿ ಮಾತ್ರ ನಾವು ಸ್ಪ್ರೇ ಮಾಡ್ತೇವೆ. ಸೊ ಇದರಿಂದ ನಾವು ಕೆಮಿಕಲ್ಸ್ ಅನ್ನ ಸೇವ್ ಮಾಡ್ಕೋಬಹುದು. ರೈತರಿಗೆ ಲಾಭ ಜಾಸ್ತಿ ಆಗುತ್ತೆ. ನೀವು ಇನ್ನು ಇದು ಟೈಮಿಂಗ್ಸ್ ನೋಡಿದ್ರೆ 15 ಮಿನಿಟ್ಸ್ ಅಲ್ಲಿ ನೀವು ಒಂದು ಎಕರೆಯನ್ನ ಕವರ್ ಮಾಡ್ಕೋಬಹುದು. 15 ಮಿನಿಟ್ಸ್. ಸರ್, ಯಾವ ರೀತಿ ಕ್ರಾಪ್ಸ್ ಗಳು ನಾವು ಇದು ಬಳಸಬಹುದು? ನಾರ್ಮಲ್ ಈಗ ಫೀಲ್ಡ್ ಕ್ರಾಪ್ಸ್ ಅಂತ ಹೇಳ್ತೀವಲ್ಲ, ಗ್ರೇನ್ ಕ್ರಾಪ್ಸ್ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೀವು 3 ಇಂದ 4 ತಿಂಗಳ ಬೆಳೆಯುವಂತ ಕ್ರಾಪ್ ಗೆ ನೀವು ಯೂಸ್ ಮಾಡ್ಕೋಬಹುದು. ಸರ್, ಈಗ ಬೆಳೆ ಬೆಳೆದ್ಮೇಲೆ ಯಾವ ರೀತಿ ಸರ್ ಸ್ಪೇಸ್ ಇರಲ್ಲ ಬೆಳೆಗಳು? ಸ್ಪೇಸ್ ಅಂದ್ರೆ ನೀವು ಆಕ್ಚುಲಿ ನೀವು ಇದನ್ನ ಸ್ಪ್ರೇಯಿಂಗ್ ಯೂಸ್ ಮಾಡ್ತಾ ಇದ್ರೆ 9 ಮೀಟರ್ ನೀವು ಕವರ್ ಮಾಡ್ಕೊಂಡು ಹೋಗಬಹುದು. ಓಕೆನಾ. ಆದ್ರೆ ಒಂದ್ ಸ್ವಲ್ಪ ಈ ಟ್ರ್ಯಾಕ್ಟರ್ ವೀಲ್ ದಪ್ಪ ಇರೋದ್ರಿಂದ ಸೊ ಮೂವ್ಮೆಂಟ್ ಮುಖ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ. ಓಕೆನಾ. ಸೊ ಆ ಟೈಮಲ್ಲಿ ನಿಮ್ಗೆ ಏನಾಗ್ತದೆ, ನೀವು ಆ ಟೈಮಲ್ಲಿ ಏನಾದ್ರು ಮಿಕ್ಸ್ ಅಂದ್ರೆ ಪ್ರಾಬ್ಲಮ್ ಅನಿಸ್ತಿದ್ರೆ ನೀವು ಕಡಿಮೆ ಬಿಡ್ತಿರುವಂತ ವೀಲ್ಸ್ ನ ಅಡ್ಜಸ್ಟ್ ಮಾಡ್ಕೊಂಡು ನೀವು ಮಾಡ್ಕೊಂತ ಹೋಗ್ಬೋದು. ಓಕೆನಾ. ಸೊ ಆ ತರ ಬೇಡ ಅಂತಂದ್ರೆ ನೀವೇನ್ ಮಾಡಬೇಕು, ಟ್ರ್ಯಾಕ್ಟರ್ ಮೂವ್ಮೆಂಟ್ ಗೋಸ್ಕರ ನೀವು ಸ್ವಲ್ಪ ಪ್ಲೇಸ್ಮೆಂಟ್ ಬಿಟ್ಕೊಂಡು ಆ ತರ ಸೋಯಿಂಗ್ ಮಾಡ್ಕೋಬೇಕಾಗುತ್ತೆ ಮುಂಚಿತವಾಗಿ ಪ್ರೀ ಪ್ಲಾನ್ ಮಾಡ್ಕೋಬೇಕಾಗುತ್ತೆ.
ಸರ್ ಇದು ಎಷ್ಟು ಎಕರೆಗೆ ಒಂದು ದಿನಕ್ಕೆ ಎಷ್ಟು ಎಕರೆ ಹೊಡಿಬೋದು ಸರ್? ಅಂದ್ರೆ ಕೆಪಾಸಿಟಿ ಎಷ್ಟಿದೆ ಇದರದ್ದು? ಕೆಪಾಸಿಟಿ ಅದು ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ. ಮೇಲೆ ಫಾರ್ ಎಕ್ಸಾಂಪಲ್ ನೀವು ಒಂದು 15 ಮಿನಿಟ್ಸ್ ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಅಲ್ಲಿ 1 ಎಕರೆ ಕವರ್ ಮಾಡ್ಕೋಬಹುದು. 15 ಮಿನಿಟ್ಸ್ ಅಲ್ಲಿ 15 ನಿಮಿಷದಲ್ಲಿ ನಾವು 1 ಎಕರೆ ಕವರ್ ಮಾಡ್ಕೋಬಹುದು. ಯಾಕಂದ್ರೆ ಈ ನೀರಿನ ಅವೈಲಬಿಲಿಟಿ ನೀವು ಒಂದ್ಸಲ ಫೀಲ್ಡ್ ಅಲ್ಲಿ ಆಗಿದ್ದಾಗ ಅಲ್ಲೇ ಒಂದು ಪಾಯಿಂಟ್ ಅಲ್ಲಿ ಸಿಗುತ್ತೆ. ಸೊ ಅವಾಗ ನೀವು ಜಾಸ್ತಿ ಏರಿಯಾನ ಕವರ್ ಮಾಡ್ಕೋಬಹುದು. ಇಲ್ಲ ದೂರಿಂದ ನೀವು ತೊಗೊಂಬರ್ತೀನಿ ಅಂದ್ರೆ ಅವಾಗ ಟೈಮ್ ಜಾಸ್ತಿ ಆಗುತ್ತೆ. ಈ ತರ ಸರ್ ಇದಕ್ಕೆ ಕಾಸ್ಟ್ ಎಷ್ಟಾಗುತ್ತೆ ಸರ್ ಒಂದು ಎಕರೆಗೆ? ಕಾಸ್ಟ್ ಇನ್ನೂವರೆಗೆ ನಾವು ಯಾವ್ದು ಪ್ರೈಸ್ ನ ಫಿಕ್ಸ್ ಮಾಡಿಲ್ಲ. ಸೊ ಇಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ಇಟ್ಟಿರೋದ್ರಿಂದ ನಾವು ಜಸ್ಟ್ ಈ ಟೆಕ್ನಾಲಜಿನ ಸ್ಪ್ರೆಡ್ ಮಾಡ್ತಾ ಇರೋದು ಅಷ್ಟೇ. ಅದೇ ಸರ್ ಅಂದಾಜು ನೀವು ನೋಡಿದ ಪ್ರಕಾರ ಫಾರ್ ಎಕ್ಸಾಂಪಲ್ ನೀವು ರೈತನ ಯೂಸ್ ಮಾಡ್ಕೋಬೇಕಾದ್ರೆ ತುಟ್ಟಿ ಆಗುತ್ತೆ ಅಂತ ಹೇಳಿ ಒಬ್ರು ಅಭಿಪ್ರಾಯ ಪಡ್ತಿದ್ದಾರೆ. ಓಕೆನಾ, ಸ್ಟಾರ್ಟಿಂಗ್ ನೋಡ್ರಿ ಕಂಬೈನ್ ಹಾರ್ವೆಸ್ಟರ್ ಬಂದು ಅಂದ್ರೆ ಹೆಸರು ಮತ್ತು ಉದ್ದು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಸೊ ದೊಡ್ಡ ಮಷಿನ್ ಬಂತು ರೀ. ಅವಾಗ ಏನ್ ಮಾಡಿದ್ರೆ ರೈತನ ನಾವ್ ಇಲ್ಲಿ ಕೊಂಡ್ಕೊಳಕ್ ಆಗಲ್ಲ, ಯಾವ ತರ ಯೂಸ್ ಮಾಡ್ಕೋಬೇಕು ಅನ್ನೋ ಪ್ರಾಬ್ಲಮ್ ಆಯ್ತು. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರೆ ಒಬ್ಬ ಲ್ಯಾಂಡ್ ಲಾರ್ಡ್ಸ್ ಇರೋ ಅಥವಾ ದುಡ್ಡು ಇರೋರು ಕೊಂಡ್ಕೊಂಡಾದ್ಮೇಲೆ ಬಾಡಿಗೆ ತರ ಅದನ್ನ ಯೂಸ್ ಮಾಡ್ಕೊಂತ ಹೋದ್ರು. ಅದೇ ತರ ನೀವು ಯಾವ್ದಾರ ಒಂದು FPO ಅಥವಾ ಯಾವ್ದಾರ ಒಂದು ರೈತರ ಒಂದು ಗುಂಪು ಇರುತ್ತಲ್ಲ, ಸೊ ಆ ಒಂದು ಗುಂಪಿನಿಂದ ಅಥವಾ ಒಂದು ಗುಂಪು ಕಟ್ಕೊಂಡು FPO ಆಗ್ಲಿ, ಸೊ ಅದನ್ನ ನೀವು ಪರ್ಚೇಸ್ ಮಾಡ್ಕೊಂಡು ಒಂದು ರೆಂಟಲ್ ಬೇಸಿಸ್ ಕೊಟ್ಕೊಂಡು ಹೋಗ್ಬೋದು. ಈ ತರ ನಾವು ಸ್ಟಾರ್ಟ್ ಮಾಡ್ಕೋಬಹುದು. ಸರ್ ಈಗ ಸ್ಪ್ರೇಯರ್ ಬಗ್ಗೆ ಆಯ್ತು ಸರ್, ಮತ್ತೆ ಆಟೋಮೇಟೆಡ್ ಇದು ಆಟೋ ಸ್ಟೀರಿಂಗ್ ಹೋಗುತ್ತಲ್ಲ, ಅದು ಯಾವ ರೀತಿ ತೋರಿಸ್ತೀನಿ. ಸೊ ನಿಮ್ಗೆ ಅವಾಗ ಹೇಳಿದಾಗೆ ಸೊ ಇದು ಆಟೋ ಸ್ಟೀರಿಂಗ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಿದ್ವಿ, ನಾರ್ಮಲ್ ಟ್ರ್ಯಾಕ್ಟರ್ ಅನ್ನ ಆಟೋ ಸ್ಟೀರಿಂಗ್ ಆಗಿ ಕನ್ವರ್ಟ್ ಮಾಡಿದ್ವಿ. ಓಕೆನಾ, ಆಟೋ ಸ್ಟೀರಿಂಗ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಏನಾದ್ರು ಉಳ್ಮೆ ಮಾಡ್ಬೇಕಾದ್ರೆ ಅಥವಾ ಏನಾದ್ರು ಸ್ಪ್ರೇಯಿಂಗ್ ಮಾಡ್ಬೇಕಾದ್ರೆ ಸೊ ಅಲ್ಲಿ ಕ್ಯಾಬಿನ್ ಅಲ್ಲಿ ಅಥವಾ ಸೀಟ್ ಅಲ್ಲಿ ಡ್ರೈವರ್ ಕುತ್ಕೊಂಡು ಕಂಟಿನ್ಯೂಸ್ ಆಗಿ ಗವರ್ ಮಾಡ್ಬೇಕಾಗುತ್ತೆ, ಟ್ರ್ಯಾಕ್ಟರ್ ನ ಸ್ಟೀರಿಂಗ್ ಮಾಡ್ಕೊಂತ ಇರ್ಬೇಕಾಗುತ್ತೆ. ಓಕೆನಾ, ಆ ಟೈಮಲ್ಲಿ ಅವ್ನು ಬ್ಯಾಕ್ ಸೈಡ್ ಅಲ್ಲಿ ಏನಾಗಿದೆ ಅಥವಾ ಲೆಫ್ಟ್ ಸೈಡ್ ಏನಾಗಿದೆ ಅಂತ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ, ಸೊ ಈ ಒಂದು ಆಟೋ ಸ್ಟೀರಿಂಗ್ ಟೆಕ್ನಾಲಜಿನ ಯೂಸ್ ಮಾಡೋದ್ರಿಂದ ಸೊ ನೀವು ಆ ಟಿವಿಯಲ್ಲಿ ಕಾಣ್ತಿರೋ ಪ್ರಕಾರ ಸೊ ಅಲ್ಲಿ ವೈಟ್ ಕಲರ್ ಮತ್ತೆ ಡಾರ್ಕ್ ಕಲರ್ ಕಾಣ್ತಾ ಇದೆ ನೋಡ್ರಿ, ಅದು ಆಕ್ಚುಲಿ ಟ್ರ್ಯಾಕ್ಟರ್ ಮೂವ್ಮೆಂಟ್ ಆಗುವಂತ ವೇಲೆನ್ಸ್ ಅಂತ ಕರಿತೀವಿ. ಓಕೆನಾ, ಸೊ ಫಸ್ಟ್ ಆಫ್ ಆಲ್ ನೀವು ಅದನ್ನ ಡಿಸೈಡ್ ಮಾಡ್ಕೋಬೇಕು. ನಮ್ಮ ಟ್ರ್ಯಾಕ್ಟರ್ ಸರ್ಕಲ್ ವೇ ಅಲ್ಲಿ ಮೂವ್ ಆಗಬೇಕು ಅಥವಾ ಸ್ಟ್ರೇಟ್ ಲೈನ್ ಅಲ್ಲಿ ಆಗಬೇಕು ಅಥವಾ ಕರ್ವ್ ವೇ ಲೈನ್ ಅಲ್ಲಿ ಮೂವ್ ಆಗಬೇಕು ಅನ್ನೋದು ಮುಂಚಿತವಾಗಿ ನೀವು ಡಿಸೈಡ್ ಮಾಡ್ಕೋಬೇಕು. ಓಕೆನಾ, ಒಂದ್ಸಲ ನೀವು ಅದನ್ನ ಸೆಟ್ ಮಾಡ್ಕೊಂಡ್ರೆ ಆ ಒಂದು ಲೈನ್ ಅಲ್ಲಿ ಸೊ ಆ ಲೈನ್ ಅಲ್ಲಿ ನಿಮ್ಗೆ ಒಂದು ರೆಡ್ ಕಲರ್ ಟ್ರಯಾಂಗಲ್ ಕಾಣ್ತಾ ಇದೆ ನೋಡಿ, ರೆಡ್ ಕಲರ್ ಟ್ರಯಾಂಗಲ್ ಕಾಣ್ತಾ ಇದೆ, ಅದು ನಿಮ್ ಟ್ರ್ಯಾಕ್ಟರ್ ಅಂತ ತಿಳ್ಕೊಬೇಕಾಗುತ್ತೆ. ರೆಡ್ ಕಲರ್ ಇದೆಲ್ಲ ನಮ್ಮ ಟ್ರ್ಯಾಕ್ಟರ್. ಟ್ರ್ಯಾಕ್ಟರ್ ಆ ಟ್ರ್ಯಾಕ್ಟರ್ ನ ನೀವೇನ್ ಮಾಡ್ಬೇಕು, ಆ ಒಂದು ವೈಟ್ ಕಲರ್ ಪಾತಲ್ಲಿಂದ ಆ ಪಾತಲ್ಲಿ ನೀವು ಅಲೈನ್ ಮಾಡ್ಬೇಕು. ಅಲೈನ್ ಮಾಡಿ ಆಟೋ ಮೋಡ್ ಅಂತ ಹೇಳಿ ಒಂದು ಮೋಡ್ ಇದೆ ಈ ಟ್ರ್ಯಾಕ್ಟರ್ ಮೋಡ್ ಅಲ್ಲಿ. ಸೊ ಆಟೋ ಮೋಡ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಏನಾಗುತ್ತೆ, ಈ ಟ್ರ್ಯಾಕ್ಟರ್ ಆ ಒಂದು ಪರ್ಟಿಕ್ಯುಲರ್ ಬೇಲೆನಲ್ಲಿ ಅಲೈನ್ಮೆಂಟ್ ಆಗಿ ತನ್ನ ಕಾರ್ಯನ ಕೆಲಸ ಮಾಡ್ಕೊಂತ ಹೋಗುತ್ತೆ. ಸೊ ಪರ್ಟಿಕ್ಯುಲರ್ ಆದ್ರೆ ಏನಾಗುತ್ತೆ ಅಂದ್ರೆ ಪಕ್ಕದಲ್ಲಿ ಸ್ವಲ್ಪ ಟ್ರ್ಯಾಕ್ಟರ್ ಡ್ರೈವರ್ ಬೇಕಾಗುತ್ತೆ. ಸೊ ಒಂದ್ ಟೈಮಲ್ಲಿ ಯಾಕಂದ್ರೆ JNS ಕನೆಕ್ಷನ್ ತಪ್ಪೋದಾದ್ಮೇಲೆ ಸೊ ಟ್ರ್ಯಾಕ್ಟರ್ ಒಂದ್ ಸ್ವಲ್ಪ ಆ ಒಂದು ಬೇಲೆನ್ ಬಿಟ್ಟು ಬೇರೆ ಪ್ಲೇಸ್ ಅಲ್ಲಿ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ನೀವು ಕ್ಯಾಬಿನ್ ಅಲ್ಲಿ ಇಟ್ಕೊಂಡು ಸೊ ಅದನ್ನ ನೀವೇನ್ ಹ್ಯಾಂಡಲ್ ಮಾಡ್ಕೋ ಸ್ಟೇರಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಜಸ್ಟ್ ನೀವು ಕವರ್ ಮಾಡ್ಕೊಂತ ಹೋದ್ರೆ ಸಾಕು, ತಾನೇ ಚಾಲಿತವಾಗಿ ತಾನೇ ತಿರ್ಸ್ಕೊಳ್ಳುತ್ತೆ. ಎಲ್ಲ ಎಲ್ಲಿ ಬೇಕು ಯಾವ ಜಾಗ ಇರುತ್ತೆ ಅಲ್ಲಿ ಆಟೋಮೆಟಿಕ್ ಸರ್ಕಲ್ ಬೇವ್ಲೈನ್ ಏನಾದ್ರು ಹಾಕೊಂಡಿದ್ರೆ ತಾನೇ ಮುಂದೆ ಹೋಗುತ್ತೆ. ಸೊ ನೀವು ಸ್ಟ್ರೇಟ್ ಲೈನ್ ಮಾಡಿದಾಗ ಸ್ಟ್ರೇಟ್ ಲೈನ್ ಕಂಪ್ಲೀಟ್ ಆದ್ಮೇಲೆ ಯೂ ಟರ್ನ್ ತಗೊಳಕ್ ಆಗಲ್ಲ. ಸೊ ಆ ಒಂದು ಟೈಪ್ ಅಲ್ಲಿ ನೀವು ಆ ಒಂದು ಸಮಯದಲ್ಲಿ ಏನ್ ಮಾಡ್ಬೇಕು, ಆಟೋ ಮೋಡ್ ಅನ್ನ ನೀವು ಮ್ಯಾನುವಲ್ ಮೋಡ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಸೊ ಮತ್ತೆ ನೀವು ಯೂ ಟರ್ನ್ ತಗೊಂಡು ಮತ್ತೆ ನೀವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ವರ್ಕ್. ಈ ತರ ಸರಿ, ರಿಸರ್ಚ್ ಪ್ರೊಸೆಸ್ ಆಗಿದೆ ಸರ್ ಇದು? ಇಲ್ಲ, ಇದು ರಿಸರ್ಚ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ಗೋಸ್ಕರ ಇಟ್ಟಿರೋದ್ರಿಂದ ಇಲ್ಲಿ ಯಾವುದೇ ಒಂದು ಮಾರ್ಕೆಟಿಂಗ್ ಪ್ರೈಸ್ ನ ಇಲ್ಲಿ ಯಾವುದು ಡಿಸ್ಕಸ್ ಮಾಡ್ತಾ ಇಲ್ಲ ಇನ್ನೂವರೆಗೆ. ಯಾಕಂದ್ರೆ ಒನ್ಸ್ ನಾವು ಯಾವಾಗಲೂ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಬಂದ್ಮೇಲೆ ಸೊ ಒಂದು ರೈತರು ಅಂತ ಕೊಂಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ನೋಡ್ಕೊಂಡು ಅದನ್ನ ಒಂದು ಪ್ರೈಸ್ ಅನ್ನ ಫಿಕ್ಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಸರ್ ಇದೆಲ್ಲ ಯೂಸ್ಫುಲ್ ಚೆನ್ನಾಗಿದೆ ಅಲ್ಲ ರೈತರಿಗೆ? ಚೆನ್ನಾಗಿದೆ ಸರ್. ಹೇಗೆ ನಿಜವಾಗ್ಲೂ ರೈತರಲ್ಲಿ ನೋಡಿದಾಗ ಈಗಿನ ಸಮಯದಲ್ಲಿ ರೈತರಿಗೆ ಲೇಬರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಒಂದು ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ನೋಡಿದಾಗ ಸೊ ಇದೊಂದು ಬೆಸ್ಟ್ ಇಕ್ವಿಪ್ಮೆಂಟ್ ಅಂತ ಹೇಳ್ಕೊಬೋದು. ಥ್ಯಾಂಕ್ ಯು ಸೋ ಮಚ್ ಸರ್.